ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಎ ಬಿ ಅಗ್ರಿಕಲ್ಚರ್. ನೋಡಿ, ನಮ್ಮ ತೋಟ. ಈ ತೋಟದಲ್ಲಿ ಅಂತರ್ ಬೆಳೆಗಳನ್ನ ಬೆಳೀತಾ ಇದೀವಿ. ಕೋಕೋ, ಬಾಳೆ, ಮಾವು, ತರಕಾರಿ ಗಿಡಗಳು, ಕುಂಬಳಿಕಾಯಿ, ನೋಡಿ ಅವರೇ, ದ್ವಿದಳಕ್ಕೋಸ್ಕರ ಅವರೇ, ಈ ರೀತಿ ಹಲವಾರು ರೀತಿ ಬೆಳೆಗಳನ್ನ ಹಾಕೊಂಡು ಬೆಳೀತಾ ಇದೀವಿ. ಇದಕ್ಕೆ ನಾವು ನಿಮಗೆಲ್ಲ ಗೊತ್ತಿರೋ ರೀತಿ ಗೋಕೃಪಾಮೃತ ಮತ್ತು ಜೀವಾಮೃತ ಮತ್ತು ಡಿಕಂಪೋಸರ್, ಈ ರೀತಿ ಸಾವಯವ ಪದಾರ್ಥಗಳನ್ನ ಬಳಸಿ ನಿರ್ವಹಣೆ ಮಾಡ್ತಾ ಇದ್ದೀವಿ. ನೋಡಿ, ನಾವು ಈ ಥರ ಒಂದು 500 ಲೀಟ್ರು ಗೋಕೃಪಾಮೃತ ರೆಡಿ ಮಾಡ್ಕೊಂಡಿದ್ದೀವಿ ಡ್ರಮ್ಮಲ್ಲಿ. ನೋಡಿ, ಇಲ್ಲಿ ನಿಮಗೆ ಡ್ರಮ್ ಕಾಣಿಸ್ತಾ ಇರ್ಬೋದು. ಅದನ್ನ ನಾವು ನೀಟಾಗಿ ಪ್ರತಿ ಗಿಡಗಳಿಗೆ 1 ಲೀಟ್ರ್ ರೀತಿ, ತೆಂಗಿನ ಗಿಡಗಳಿಗೆ 2 ಲೀಟ್ರು, ಮತ್ತು ಮಾವು ನೋಡಿ ಈ ಥರ 1 ಲೀಟ್ರು ಹಾಕ್ತಾ ಇದ್ದೀವಿ. ಮಾವಿಗಾಗಲಿ ಮತ್ತು ಬಾಳೆಗೆ ಈ ರೀತಿ ಟ್ರಂಚ್ ಮಾಡ್ತಾ ಇದ್ದೀವಿ. ಇದು 3 ತಿಂಗಳಾಗಿದೆ ಸ್ನೇಹಿತರೆ ಗಿಡಗಳನ್ನ ಹಾಕಿ. 3 ತಿಂಗಳಿಗೆ ಇಷ್ಟು ಗ್ರೋತ್ ಕಾಣಿಸ್ತಾ ಇದೆ. ನೋಡಿ, ಈ ಥರ 2 ಲೀಟ್ರನ್ನ ಟ್ರಂಚ್ ಮಾಡ್ತಾ ಇದ್ದೀನಿ. ತೆಂಗಿನ ಮರಕ್ಕೆ 2 ಲೀಟ್ರು. ನೋಡಿ, ಇದು ಕೋಕೋಗೆ 1 ಲೀಟ್ರು. ಅದ್ರ ಮಧ್ಯೆ ನೋಡಿ, ಇದು ಬದನೆ ಇದೆ. ಬದನೆ ಕೂಡ ಅದಕ್ಕೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದೆಲ್ಲ ಹಿಂಗೆ ಮಧ್ಯೆ ನೆಟ್ಟಿದ್ದೀನಿ. ಮತ್ತು ನಾವು ನಿಮಗೆಲ್ಲ ಗೊತ್ತಿದೆ, ಸಹಜ ಬೇಸಾಯದಲ್ಲಿ ಕಳೆ ನಿರ್ವಹಣೆ ಮಾಡುವ ಅವಶ್ಯಕತೆ ಇಲ್ಲ, ಮತ್ತು ಆಳುಗಳನ್ನ ಅವಶ್ಯಕತೆ ಬರೋದಿಲ್ಲ. ಸಂಜೆ ಒಂದು 1 ಗಂಟೆ ಟೈಮಲ್ಲಿ ನಾವು ಮತ್ತು ನಮ್ಮ ಶ್ರೀಮತಿಯವರಿಬ್ಬರು ಸೇರಿ ಈ ಥರ ಹಾಕ್ಬಿಡ್ತೀವಿ. 15 ದಿನಕ್ಕೆ ಒಂದ್ಸಲಿ ಕೆಲಸ. ಡ್ರಿಪ್ ಇದೆ, ಡ್ರಿಪ್ಪಲ್ಲಿ ನೀರು ಹೋಗುತ್ತೆ, ನೀರ್ದೇನು ಸಮಸ್ಯೆ ಇಲ್ಲ. ಒಂದ್ಸಲಿ ಗೋಕೃಪಾಮೃತನ ಕೊಟ್ಟರೆ ಒಂದ್ಸಲಿ ಡಿಕಂಪೋಸರ್ನ ಕೊಡ್ತೀವಿ. ಇನ್ನು ನಮ್ಮದು ನಾಟಿ ಹಸು ಇಲ್ಲ. ನಮ್ಮ ಸ್ನೇಹಿತರ ಹತ್ರ ನಾಟಿ ಹಸುವಿಂದ ಏನಾದರೂ ಸಗಣಿ ಮತ್ತು ಗಂಜಲ ಸಿಕ್ಕಿದ್ರೆ ಅದನ್ನೂ ಕೂಡ ಮಾಡಿ 1 ವಾರ 15 ದಿನಕ್ಕೊಂದ್ಸಲಿ ಹಾಕ್ತೀವಿ. ನೋಡಿ, ಇದು ಬಾಳೆ 3 ತಿಂಗಳು ಬಾಳೆ. ಇದು ಟ್ರಂಚ್ ಇದೆ, ಯಾಕಂದರೆ ಇದು ಬದು ಥರ ಇರಲಿ ಅನ್ನೋದಕ್ಕೋಸ್ಕರ ಟ್ರಂಚ್ ಮಾಡಿಸಿದ್ದೆ. ಹಾಗಾಗಿ ಈ ಥರ ಇದೆ. ನೋಡಿ, ಬದುಗೆಲ್ಲ ನೇಪಿಯರ್ ಹುಲ್ಲು ಹಾಕಿದ್ದೀವಿ. ಹಾಗೆ ಒಂದು ಏಲಕ್ಕಿ ಇದೆ ನೋಡಿ ಇಲ್ಲಿ. ಮತ್ತು ಇದು ಕುಂಬಳ ಗಿಡ ತಂದು ಹಾಕಿದೆ, ಅಲ್ಲೊಂದು 3 ತಿಂಗಳಾಗಿದೆ. ಇವಾಗ ಕಾಯಿ ಬಿಡ್ತಾ ಇದೆ. ಇವಾಗ ಬಿಡ್ತಾ ಇದೆ. ನಮ್ಮ ನಿಂಬೆ ಗಿಡಗಳಿಗೂ ಅಷ್ಟೇ. ನೋಡಿ, ಇದು ನಿಂಬೆ ಗಿಡಕ್ಕೂ ಅಷ್ಟೇ. ಏನು ನಾವು ಯಾವುದೇ ರೀತಿ ಗೊಬ್ಬರನ ಯೂಸ್ ಮಾಡ್ತಾ ಇಲ್ಲ. ಎಲ್ಲ ಕೃಪಾಮೃತದ ಕೃಪೆಯಿಂದ ಇದನ್ನ ಬೆಳಿಬೇಕು ಅಂತ ಡಿಸೈಡ್ ಮಾಡಿ ಬೆಳಿತಾ ಇದೀವಿ. ನೋಡಿ, ಕುಂಬಳ ಇಲ್ಲೊಂದಿದೆ, ಇಲ್ಲೊಂದು ಏಲಕ್ಕಿ ಹಾಕಿದೆ. ಏಲಕ್ಕಿ ಸತ್ತೋಗಿದೆ. ಅವು ಎಲ್ಲ ಬರಬೇಕು ಅಂತೇನಿಲ್ಲ, ಅದಕ್ಕೆ ಪೂರ್ವಕವಾಗ್ತಾರಣ ಇಲ್ಲ ಅಂದರೆ ಸತ್ತೋಗುತ್ತೆ. ನೋಡಿ, ಇದು ಒಂದು 3 ತಿಂಗಳಾಗಿತ್ತು ತಂದಾಕಿ ಏಲಕ್ಕಿ. ಗ್ರೋತ್ ಏನಂತ ತೀರಾ ಓವರ್ ಆಗಿಲ್ಲ, ಹಾಗಂತ ಏನು ಕಡೆಗಣಿಸೋ ಹೋಗಿಲ್ಲ. ನೋಡಿ, ಇಲ್ಲಿ ನಿಂಬೆ ಇದೆ, ಕಳೆಗಳ ಮಧ್ಯೆನೇ ಅದ್ರ ಪಾಡ್ಗದ್ ಬೆಳೀತಾ ಇದೆ. ನೋಡಿ, ತೆಂಗು ಲಾಸ್ಟ್ ಟೈಮ್ ತುಂಬ ಮಳೆ ಇಲ್ಲದೆ ಇರೋ ಕಾರಣ ನಾವು ಡ್ರಿಪ್ ಸಿಸ್ಟಮ್ ಆಗಲಿ ಏನೇ ಆಗಲಿ ತೋಟ ನಾವು ರೆಡಿ ಮಾಡಿರಲಿಲ್ಲ. ಹಾಗಾಗಿ ಒಂದೇ ಒಂದು ಕಾಯಿ ಎಳ್ನೀರು ಕುಡಿಯೋಕೆ ಕೂಡ ಒಂದು ಎಳ್ನೀರು ಸಿಗ್ನಿಲ್ಲ. ಒಂದು 2 ವರ್ಷ ಎಲ್ಲ ಒಂಬಾಳೆ ನೋಡಿ ಚೆನ್ನಾಗಿ ಬರ್ತಾ ಇದೆ. ಕೃಪಾಮೃತ ಕಿತ್ಕೋ ಏನೋ ಚೆನ್ನಾಗಿ ಒಂಬಾಳೆ ಎಲ್ಲ ಬರ್ತಾಯಿದೆ. ಎಳ್ನೀರೆಲ್ಲ ಇವಾಗ ಸ್ಟಾರ್ಟ್ ಆಗ್ತಿದೆ. ಸಸಿ ಮರಿಗಳು ಸ್ನೇಹಿತರೆ, ಇವು ನಮ್ಮ ಕೈಗೆ ಅಟಕ್ತವೆ. ಅಷ್ಟು ಕೆಳಗೆ ಇಲ್ಲೇ ಇಷ್ಟು ಡೌನಲ್ಲಿ ಇದು ಲಾಸ್ಟ್ ಇಯರ್ ಎಳ್ನೀರು ಬಿಟ್ಟಿದ್ದು ಇಲ್ಲೇ ಬಿಟ್ಟಿತ್ತು. ನೋಡಿ, ಇದೀಗ ಇಲ್ಲೇ ಇದೆ. ನೋಡಿ, ಕಾಯಾಗಿದೆ, ಎಳ್ನೀರೆಲ್ಲ ಬಿಡ್ತಾ ಇದೆ. ತೊಂದರೆ ಇಲ್ಲ. ನೋಡೋಣ, ಎಲ್ಲ ಗಿಡಗಳು ಈಗ ದೇವ್ರ ದಯೆಯಿಂದ ಮಳೆ ಆಗಿದ್ದಕ್ಕೆ ಚೆನ್ನಾಗಿ ಹಸಿರಾಗಿದೆ. ಗಿಡಗಳಿಗೆಲ್ಲ ತುಂಬ ಪರವಾಗಿಲ್ಲ, ಆರೋಗ್ಯವಾಗಿದೆ. ಮತ್ತು ಗಿಡಗಳ ಆರೋಗ್ಯ ಮಾತ್ರ ತುಂಬ ಚೆನ್ನಾಗಿದೆ. ಈ ಬಾಳೆ ಆಗಿರ್ಬೋದು, ಕೋಕೋ ಆಗಿರ್ಬೋದು, ಮಾವು ಆಗಿರ್ಬೋದು, ಈ ಕುಂಬಳ ಆಗಿರ್ಬೋದು. ಕುಂಬಳ ತುಂಬ ಅಷ್ಟೇನು ಕಾಯಿ ಬಿಡ್ತಾ ಇಲ್ಲ, ನೆರಳಾಯ್ತೋ ಏನೋ ಗೊತ್ತಿಲ್ಲ. ಆದರೆ ಗಿಡದಲ್ಲಿ 1-2 ಕಾಯಿಗಳನ್ನ ಬಿಡ್ತಾ ಇದೆ. ಅದು ಒಳ್ಳೆ ಕ್ವಾಲಿಟಿ, ಚೆನ್ನಾಗಿ ಒಳ್ಳೆ ಶೈನಿಂಗ್ ಆಗಿ ಈಗೀಗ ಬಿಡ್ತಾ ಇದೆ. ಮೊದಲೆಲ್ಲ ಸಣ್ಣದಾಗಿ ಬಿಡೋದು, ಉದುರೋಗೋದು. ಬಟ್ ಈಗೇನು ಪ್ರಾಬ್ಲಮ್ ಇಲ್ಲ. ಈಗ ಬಿಟ್ಟಿದ್ದ ಕಾಯೆಲ್ಲ ಅಲ್ಲ ಕಳಿಸ್ತಾ ಇದೆ ಚೆನ್ನಾಗಿ, ತೊಂದರೆ ಇಲ್ಲ. ಕೋಕೋ ನೋಡಿ, ಕೋಕೋ ಇದ್ಯಾಕೆ ಗ್ರೋತ್ ಇಲ್ಲ, ಇದ್ದಂಗೆ ಇದೆ. ಇದ್ದಂಗಿದ್ರು ಹೆಲ್ತಿ ಆಗಿದೆ. ನೋಡಿ, ಎಲ್ಲ ಚಿಗುರೆಲ್ಲ ಬರ್ತಾ ಇದೆ, ಆರೋಗ್ಯವಾಗಿದೆ. ಆರೋಗ್ಯನೇ ಮುಖ್ಯ ಅಲ್ವಾ? ಹಾಗಾಗಿ ಆರೋಗ್ಯವಾಗಿದೆ. ನೇಪಿಯರ್ಗಳನ್ನ ನಮ್ಮ ತಂದೆಯವ್ರು ನೆಟ್ಟಿದ್ದಾರೆ ಬದುಕಿರಲಿ ಅಂತ. ಅದನ್ನ ಕುಯ್ದು ಹಸುಗಳಿಗೆ ಹಾಕ್ತೀವಿ. ಹಸು ಇಲ್ಲ ಅಂದರೆ ಅದನ್ನು ಕೂಡ ಕೂದ್ಬಿಟ್ಟು ಈ ಥರ ನೋಡಿ ಗೆಡ್ಡೆಗೆ ಹಸು ನೋಡಿ ಈ ಥರ ಗೆಡ್ಡೆಗೆ ಈ ಥರ ಹಾಕಿದ್ದೀವಿ. ಒಂದ್ಸಲಿ ಈ ಟ್ರಂಚಲ್ಲಿರ್ತಕ್ಕಂಥ ಕಳೆನ ಕುಯ್ದುಬಿಟ್ಟು ಗಿಡಗಳ ಗೆಡ್ಡೆಗೆ ಹಾಕಿದ್ದೆ ಈಗ ಲಾಸ್ಟ್ ಮಂತು. ನೋಡಿ, ಅದೆಲ್ಲ ಕರಗಿ ಹೋಗ್ಬಿಟ್ಟಿದೆ ಈಗ ಆಲ್ರೆಡಿ. ಅದ್ರ ಮೇಲೆ ಇದು ಬಂದಿದೆ.
ನೋಡೋಣ, ಅದು ನೆಕ್ಸ್ಟ್ ಮಂತ್ ಏನಾದ್ರು ಫ್ರೀ ಆದರೆ ಕುಯ್ದು ಹಾಕ್ತೀವಿ, ಇಲ್ಲಾಂದ್ರೆ ಹಂಗೆ ಬೆಳೀತಾ ಇರ್ತದೆ. ಅದರದ್ದೇನು ಅಡಚಣೆ ಇಲ್ಲ, ಏನು ತೊಂದರೆ ಇಲ್ಲ. ಈ ವಿಡಿಯೋ ಮಾಡಿದ ಉದ್ದೇಶ ಏನಿಲ್ಲ, ಆ ಕೃಪಾಮೃತನ ಯಾವ ರೀತಿ ಹಾಕ್ತಾರೆ ಅಂತ ಕೇಳ್ತಾಯಿದ್ರು ನಮ್ಮ ಸ್ನೇಹಿತರೊಬ್ಬರು. ನೋಡಿ, ಈ ಥರ ನಾವು ಟ್ರಂಚ್ ಮಾಡ್ತೀವಿ. ನೆಕ್ಸ್ಟ್ ಟೈಲಿಂದ ವೆಂಚುರಿ ಸಿಸ್ಟಮ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಗಿಡ ಎಲ್ಲ ಸ್ವಲ್ಪ ದೊಡ್ಡದಾಗಿದೆ, ಬೇರೆ ಕಡೆ ಹೋದ್ರೂ ಎಳ್ಕೊಳ್ಳೋ ಶಕ್ತಿ ಬಂದಿದೆ. ಇನ್ನು ವೆಂಚುರಿ ಸಿಸ್ಟಮಲ್ಲಿ ನೆಕ್ಸ್ಟ್ ಇಂದ ವೆಂಚುರಿ ಸಿಸ್ಟಮಲ್ಲಿ ಇದನ್ನ ಕೃಪಾಮೃತ ಮತ್ತು ಜೀವಾಮೃತ ಡಿಕಂಪೋಸರ್ಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ ನಿಮಗೆಲ್ಲ ಹೊಂದಿಸಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.